2023 के असेंबली इंतखाबात में कांग्रेस को ही कामयाबी मिलेगी। कांग्रेस लीडर जमीर अहमद खान की पेशन गोई। जमीर अहमद खान आज चन्नपटना में अकरम पहलवान के अहल खाना से ताजियत के बाद मीडिया से बात करते हुए बीजेपी को आड़े हाथों लिया। इन्होंने कहा कि किसान बिल वापस लेने में बीजेपी ने काफ़ी ताखीर कर दी। बीजेपी हुकूमत सिर्फ इंसान मुखालिफ कानून लाती है, जिसकी वजह से पूरा मुल्क परेशान है। इन्होंने कहा कि बीजेपी हुकूमत से अवाम बेजार है। 2023 में कर्नाटक में कांग्रेस ही सरकार बनाएगी। आइए जानते हैं जमीर अहमद खान ने मजीद क्या कहा। ಖಂಡಿತ ಇಲ್ಲ. ನಾವೆಲ್ಲ ಜೊತೆ ಹೋಗಿ ಟೀಮ್ ವರ್ಕ್ ಮಾಡಿ 2023 ನಮ್ಮ ಒಂದೇ ಗುರಿ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರದು ಒಂದೇ ಗುರಿ. ನಾವು 23ಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕಂತ ಎಲ್ಲ ಒಂದಾಗಿ ಹೋಗ್ತೀವಿ ನಾವು. ಈಗ ಬಿಡ್ ಖಾನ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಹಿಂದೆ ಅಂದ್ರೆ ಕೆಲವು ದಿನಗಳ ಹಿಂದೆ ಸಾಕಷ್ಟು ಆರೋಪಗಳು ಮಾಡಿದ್ರಿ, ಎಲ್ಲ ಒತ್ತಾಯಗಳು ಮಾಡಿದ್ರಿ. ಈಗ ಸುಮ್ಮನೆ ಆಗ್ಬಿಟ್ರಿ ಏನು? ಯಾರು ಸುಮ್ಮನೆ ಆಗಲಿಲ್ಲ, ಹೋರಾಟ ಮಾಡ್ತಾವ್ರೆ. ಮೊನ್ನೆ ಸುಜ್ಜಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಈಗ ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಪ್ರತಿಭಟನೆ ಮಾಡಿದ್ರು, ಕಿವಿ ಇದ್ರೆ ಮಾತ್ರ ಸಾಧ್ಯ. ಈ ಬಿಜೆಪಿ ಸರ್ಕಾರ ಕಿವಿನೇ ಇಲ್ಲಲ್ಲ, ಕೇಳಕ್ಕೆ ಸಿದ್ಧ ಇಲ್ಲಲ್ಲ. ಈಗ ರೈತರಿದೆ ನೋಡಿ, 1.5 ವರ್ಷ ಬೇಕಾ ಅಷ್ಟು ರೈತರು ಬಲಿ ಕೊಟ್ಟರು, ಈಗ ವಾಪಸ್ ತೊಗೊಂಡಿದ್ದಾರೆ. ಭಯ ಬಿದ್ದೆ ತಾನೇ ವಾಪಸ್ ತೊಗೊಂಡಿರೋದು. ಈಗ ಇವ್ರಿಗೆ ಕಿವಿ ಇದ್ದಿದ್ರೆ ಪರವಾಗಿಲ್ಲ, ಈ ಬಿಜೆಪಿ ಸರ್ಕಾರ ಕಿವಿನೇ ಇಲ್ಲಲ್ಲ, ಕೇಳಕ್ಕೆ ಸಿದ್ಧ ಇಲ್ಲ ಅಂದರೆ ಏನು ಮಾಡಿದ್ರು ಏನು ಉಪಯೋಗ? ನಾವು ಎಷ್ಟಂತ ಮಾಡೋದು? ಈಗ ಬಿಜೆಪಿ ನಾಯಕರುಗಳು ಸರ್ ತಮ್ಮ ಪಕ್ಷಗಳ ಮೇಲೆ ಗಂಭೀರ ಆರೋಪ ಮಾಡ್ತಾರೆ. ತಮ್ಮಲ್ಲಿ ಬಣ ರಾಜಕೀಯ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸಿಎಂ ಸ್ಥಾನಕ್ಕೆ ಪೈಪೋಟಿ ಆರಂಭ ಆಗಿದೆ. ಅದೆಲ್ಲೋ ಇಲ್ಲೇ ಇಲ್ಲ, ಯಾವ ಬಣನೂ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣ. ನಾವೆಲ್ಲ ಕಾಂಗ್ರೆಸ್ ಬಣ. ನಾವು ಯಾವ ಶಿವಕುಮಾರ್ ಬಣನೂ ಇಲ್ಲ, ಸಿದ್ದರಾಮಯ್ಯ ಬಣ ಇಲ್ಲ, ನಾವೆಲ್ಲ ಕಾಂಗ್ರೆಸ್ ಬಣ. ಪಕ್ಷದಲ್ಲಿ ಜಮೀರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯಾರು ಹೇಳಿದ್ದೀನಿ? ಎಲ್ಲ ಕಡೆ ಮೊನ್ನೆ ನಿಮ್ಮ ಬೆಂಬಲಿಗರು ಕೂಡ ಒಂದು ಸಭೆನಲ್ಲೇನೆ ಜಮೀರನ್ನ ನಿಮ್ಮ ಫೋಟೋಗಳನ್ನ ಹಿಡ್ಕೊಂಡು ಜೈಘೋಷಕ್ಕೆ ಹೋಗಿದ್ರು. ಏನಾಗಿದೆ, ಎಲ್ಲ ಸಭೆಯಲ್ಲಿ ಒಬ್ಬ ರಾಜಕಾರಣಿಗೆ ಜೈಕಾರ ಕೂಗೋದು ಸಹಜ, ಜೈಕಾರ ಕೂಗೋದು ಸಹಜ. ಅದು ನಾನು ಆ ಕಾರ್ಯಕ್ರಮ ಅಟೆಂಡ್ ಮಾಡಬೇಕಾಗಿತ್ತು. 14ನೇ ತಾರೀಕು ಏನು ಮೈನಾರಿಟಿ ಚಾರ್ಜ್ ಟೇಕಿಂಗ್ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮ ಅಟೆಂಡ್ ಮಾಡಬೇಕಾಗಿತ್ತು. ನಾನು ದಿಲ್ಲಿ ಹೋಗೋದು ಕಾರಣಕ್ಕೆ ಆ ಕಾರ್ಯಕ್ರಮ ಅಟೆಂಡ್ ಮಾಡಿಲ್ಲ. ಈಗ ನಾನು ಆ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಅಭಿಮಾನಿಗಳು ಎಲ್ಲ ಕಡೆಯಿಂದ ಬಂದಿದ್ದರು. ಚನ್ನಪಟ್ಟಣದಿಂದ ಬಂದಿದ್ದರು, ರಾಮನಗರದಿಂದ ಬಂದಿದ್ದರು, ಹಾಸನಿಂದ ಬಂದಿದ್ದರು, ದಾವಣಗೆರೆಯಿಂದ ಬಂದಿದ್ದರು, ತುಮಕೂರಿಂದ ಬಂದಿದ್ದರು. ಹಾಗಾಗಿ ಅಭಿಮಾನಿಗಳು ಸಹಜ. ಅದು ಎಲ್ಲ ರಾಜಕಾರಣಿಗಳು ಜೈಕಾರ ಕೂಗೋದು. ಅಂದರೆ ಸಿದ್ದರಾಮಯ್ಯ ಭಾಷಣ ಮಾಡಬೇಕಾದ್ರೆ ಕೂಗಿದ್ರು, ಅಡ್ಡಿಪಡಿಸಿದ್ರು ಅನ್ನುವಂಥ ಆರೋಪ. ಸಿದ್ದರಾಮಯ್ಯ ಅವರು ನನಗೆ ಅವತ್ತೇ ಸಂಜೆ ಫೋನ್ ಮಾಡಿದರು. ನೋಡೋಕಣೋ, ಇವತ್ತು ನಾನು ಆ ಸಭೆಗೆ ಹೋಗಿದ್ದೆ, ನೀನು ಬರಬೇಕಾಗಿತ್ತು, ಬಂದಿಲ್ಲ ನೀನು. ನನಗೆ ಎಷ್ಟು ಖುಷಿ ತಂದಂದರೆ, ಆ ಸಭೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಯಾವುದನ್ನ ಸಭೆಯಲ್ಲಿ ಜೈಕಾರ ಹಾಕೋದು ಸಹಜ. ಅದು ನಾವು ಇಲ್ಲ ಟೈಮಲ್ಲಿ ಜೈಕಾರ ಹಾಕ್ತೀವಿ ನೋಡಿ, ಅದು ಭಾಳ ದೊಡ್ಡದ್ಕೊಳೋ ಅಂತ ಖುಷಿ ಪಟ್ಟರು ಅವರು. ಆಮೇಲೆ ಸಿದ್ದರಾಮಯ್ಯ ಅವರು ಇಂಥದ್ದಕ್ಕೆಲ್ಲ ಖುಷಿ ಪಡ್ತಾರೆ, ಅಸಹ್ಯ ಪಡಲ್ಲ ಅವರು. ಸಿದ್ದರಾಮಯ್ಯ ಅವರು ಯಾವತ್ತೂ ಖುಷಿ ಪಡ್ತಾರೆ. ಅವರೇ ಫೋನ್ ಮಾಡಿ ಖುಷಿ ಪಟ್ಟು ನನಗೆ ಹೇಳಿದ್ರು, ನೋಡ್ಕೊಳೋ ಯಾವುದೋ ಸಭೆಗೆ ಹೋದ್ರೆ ಸಹಜ. ಅದು ರಾಜಕಾರಣಿಗಳು ಜೈಕಾರ ಹಾಕೋದು ಸಹಜ. ನಾವಿಲ್ಲ ಟೈಮಲ್ಲಿ ಜೈಕಾರ ಹೋಗ್ತಾರೆ ನೋಡೋದು ಭಾಳ. ಇದೇ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅನ್ನೋಂಥದ್ದು ಅಡ್ಡಿಪಡಿಸಿರೋ ವಿಚಾರ ಜಮೀನು. ಅಂದ್ರೆ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಜಮೀರ್ ಅವರಿಗೆ ಸಮಾಧಾನ ಇರಲಿಲ್ಲ ಅಂತ. ಖಂಡಿತ ಇಲ್ಲ. ನಾನೇ ಸುಜ್ಜೇವಾಲ್ಗೆ ಆ್ಯಕ್ಚುಲಿ ನಾನು ಪ್ರಪೋಸಲ್ ಬೇರೆಯವ್ರ ಹೆಸರು ಕೊಟ್ಟಿದ್ದೆ. ನಿಜ, ಸತ್ಯ ಅದು. ನಾನು 1 ತಿಂಗಳ ಹಿಂದೆ ನಾನು ಸುಜ್ಜೇವಾಲ್ ನನಗೆ ದಿಲ್ಲಿ ಕರ್ಸ್ಕೊಂಡಿದ್ರು. ಅವಾಗ ಕೇಳ್ಕೊಂಡ್ರು, ನೋಡಿ ಆಲ್ರೆಡಿ ಆ ಜಬ್ಬಾರ್ದು ಕ್ಲಿಯರ್ ಆಗಿ ಮೇಡಮ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ಈಗ ತಿರ್ಗಾ ಬೇರೆಯವ್ರು ಮಾಡಬೇಕಂದ್ರೆ ತಿರ್ಗಾ ಮೇಡಮ್ ತೊಗೋಬೇಕಾಗ್ತದೆ, ಹೆಂಗೆ ಮಾಡಲಿ ಅಂತ. ಆಗಿದ್ರೆ ಮಾಡಿಬಿಡಿ ಸರ್, ನಾನೇ ಅನುಮತಿ ಕೊಟ್ಟೆ ಅವ್ರಿಗೆ, ಮಾಡಿ ಸರ್ ಅಂತ ನಾನೇ ಹೇಳಿದ್ದೀನಿ. ನಾನು ಜಬ್ಬಾರು MLA ಆಫೀಸ್ ಬಂದಿದ್ರು. ಜಬ್ಬಾರ್ ಬಂದಂತ ನಾನು ನಾನು ಮಾತಾಡಿ ನನ್ನ ಜೊತೆ ಇದ್ದು ಕಾರ್ಯಕ್ರಮ ಹೆಂಗೆ ಮಾಡ್ಕೊಂಡು ಅಂತ ಕೇಳ್ಕೊಂಡೋದ್ರು. ನಾನು ಈಗ ಹೈಕಮಾಂಡಿಂದ ತೀರ್ಮಾನ ಮಾಡಿ ಜಬ್ಬಾರ್ದಾಗಿದೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಯಾರೇನಾರು ಹೆಸರುಗೊಳ್ಳಿ, ನಮ್ಮ ಪಕ್ಷ ತೀರ್ಮಾನ ಮಾಡಿ ಹೈಕಮಾಂಡ್ ಅಲ್ಲಿ ತೀರ್ಮಾನ ಯಾರು ಮಾತಾಡೋಂಗಿಲ್ಲ. ಅಲ್ಟಿಮೇಟ್ ನಮ್ಮ ಪಕ್ಷ ಹೈಕಮಾಂಡ್